ಯೇಸುಕ್ರಿಸ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನ ನಮ್ಮ ಶ್ರಮದ ಫಲ ಎಂಬ ಸಂಗತಿಯನ್ನು ಕುರಿತು ಧ್ಯಾನಿಸೋಣ. ಪ್ರಸಂಗಿ 2ನೇ ಅಧ್ಯಾಯ 24ರಿಂದ 26ನೇ ವಾಕ್ಯ. ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ. ಇದು ದೇವರಿಂದಾಯಿತೆಂಬುದನ್ನು ಕಂಡುಕೊಂಡೆನು. ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರೋ. ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು, ತಿಳುವಳಿಕೆಯನ್ನು, ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ. ಪಾಪಿಗಾದರೂ ತನ್ನ ಮೆಚ್ಚಿಕೆಯಾದವನಿಗೆ ಒದಗತಕ್ಕವುಗಳನ್ನು ಕೂಡಿಸಿಡುವ ಪ್ರಯಾಸವನ್ನೇ ನೇಮಿಸುತ್ತಾನೆ. ಇದು ಗಾಳಿಯನ್ನು ಹಿಂದಟ್ಟಿದ ಹಾಗೆ ವ್ಯರ್ಥ. ನಾವು ನಮ್ಮ ಸ್ವಂತ ಕೆಲಸವನ್ನು ಮಾಡಿ ಅದರ ಫಲವನ್ನು ಅನುಭವಿಸಬೇಕೆಂದು ದೇವರು ನಿರೀಕ್ಷಿಸುತ್ತಾನೆ. ನಾವು ಇನ್ನೊಬ್ಬರಿಗೆ ಸೇರಿದ್ದನ್ನು, ಅವರು ದುಡಿದ ವಸ್ತುಗಳನ್ನು ತೆಗೆದುಕೊಳ್ಳಬಾರದು. ನಮ್ಮ ಸ್ವಂತ ಆಶೀರ್ವಾದಕ್ಕಾಗಿ ನಾವು ಕೆಲಸ ಮಾಡಬೇಕೆಂದು ದೇವರು ಬಯಸುತ್ತಾನೆ. ನಾವು ಆಶೀರ್ವದಿತರಾಗಿರಬೇಕು. ಇದರಿಂದ ಇತರರಿಗೆ ಆಶೀರ್ವಾದವಾಗುತ್ತೇವೆ ಎಂಬುದನ್ನು ದೇವರು ಅಪೇಕ್ಷಿಸುತ್ತಾನೆ. 10 ಆಜ್ಞೆಗಳಲ್ಲಿ ಶ್ರಮೆ ಎಂಬ ಪದವು ಕೆಲವು ರೀತಿಯ ಕೀಳರಿಮೆಯ ಶ್ರಮವನ್ನು ಅರ್ಥೈಸುವುದಿಲ್ಲ. ಮೂಲಭೂತ ಅರ್ಥವು ಸೇವೆಯಾಗಿದೆ ಮತ್ತು ಇದನ್ನು ಕಿಂಗ್ಸ್ ಜೇಮ್ಸ್ ಅನುವಾದದಲ್ಲಿ 214 ಬಾರಿ ಅನುವಾದಿಸಲಾಗಿದೆ. ಇದಲ್ಲದೆ ಕೆಲಸ ಎಂಬ ಪದವು ನಿಜವಾಗಿಯೂ ಮೇಲ್ವಿಚಾರಕತ್ವವನ್ನು ಸೂಚಿಸುತ್ತದೆ, ಆದರೆ ಸೇವೆಯ ಕೆಲಸವಲ್ಲ. ನಮ್ಮ ಶ್ರಮದ ಫಲ ಎಫೆಸ 4:28 ಸತ್ಯವೇದದಲ್ಲಿ ಹಲವಾರು ನಿದರ್ಶನಗಳಲ್ಲಿ ಕಂಡುಬರುತ್ತದೆ. ಜನರು ಕೈಯಿಂದ ಯಾವುದೊಂದು ಒಳ್ಳೆಯ ಉದ್ಯೋಗವನ್ನು ಮಾಡಿ ದುಡಿಯಲಿ, ಆಗ ಕಷ್ಟದಲ್ಲಿರುವವರಿಗೆ ಕೊಡುವುದಕ್ಕೆ ಅವನಿಂದಾಗುವುದು. ದೇವರು ನಿರೀಕ್ಷಿಸುತ್ತಾನೆ ಮತ್ತು ಇತರಿಗೆ ಸೇರಿದ್ದನ್ನು ನಾವು ತೆಗೆದುಕೊಳ್ಳಬಾರದು. ಕೀರ್ತನೆಗಳು 128:2. ಈ ನುಡಿಗಟ್ಟು ಅಕ್ಷರಶಃ ಮತ್ತು ಆತ್ಮಿಕ ಅರ್ಥದಲ್ಲಿ ಅರ್ಥೈಸಿಕೊಳ್ಳಬಹುದು. ಒಬ್ಬ ಒಳ್ಳೆಯ ವ್ಯಕ್ತಿಯು ತನ್ನ ಕಷ್ಟಾರ್ಜಿತವನ್ನು ತಾನೇ ಅನುಭವಿಸುವನು, ಅವನಿಗೆ ಶುಭವಿರುವುದು ಮತ್ತು ಸೂರ್ಯನ ಕೆಳಗೆ ಅದಕ್ಕಿಂತ ಉತ್ತಮವಾದದ್ದೇನೂ ಇಲ್ಲ ಎಂದು ಅರ್ಥೈಸಬಹುದು. ಪ್ರಸಂಗಿ 5:18-20. ಇಗೋ, ನಾನು ಕಂಡದ್ದು ಇದೆ. ದೇವರು ಒಬ್ಬನಿಗೆ ದಯಪಾಲಿಸಿರುವ ಜೀವಮಾನದ ದಿನಗಳಲ್ಲೆಲ್ಲ ಅವನು ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಲೋಕದೊಳಗೆ ಪಡುವ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದು ಮೇಲಾಗಿಯೂ ಉಚಿತವಾಗಿಯೂ ಇದೇ ಅವನ ಪಾಲು. ಆಮೆನ್. ನಮ್ಮ ಶ್ರಮದ ಫಲ ಎಂಬ ಪದದ ಕೆಲವು ಇತರ ವ್ಯಾಖ್ಯಾನಗಳು ಜನರು ತಮ್ಮ ಸ್ವಂತ ಆಶೀರ್ವಾದಕ್ಕಾಗಿ ಕೆಲಸ ಮಾಡಬೇಕೆಂದು ದೇವರು ಬಯಸುತ್ತಾನೆ ಮತ್ತು ಅವರು ಇತರರೊಂದಿಗೆ ಹಂಚಿಕೊಳ್ಳಬಹುದು. ಜನರು ತಮ್ಮ ದುಡಿಮೆಯ ಕೆಲವು ಫಲವನ್ನು ದೇವರ ಆರಾಧನೆಯಾಗಿ ಅನುಭವಿಸಬೇಕು. ತಮ್ಮ ಫಲವನ್ನು ಇತರರೊಂದಿಗೆ ಮುಕ್ತವಾಗಿ ಹಂಚಿಕೊಳ್ಳುವ ಹಣ್ಣಿನ ಮರಗಳು ಎಂದು ಜನರನ್ನು ಕರೆಯಲ್ಪಡಬೇಕು. ದೇವರು ತನ್ನ ಸಮಯದಲ್ಲಿ ಮತ್ತು ಆತನ ಮಹಿಮೆಗಾಗಿ ಸ್ಥಾಪನೆಯನ್ನು ತರಲು ಭರವಸೆ ನೀಡುತ್ತಾನೆ. ಆಮೆನ್. ಆತ್ಮನ ಫಲ ಗಲಾತ್ಯ 5:22-24. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳನ್ನು ಯಾವ ಧರ್ಮಶಾಸ್ತ್ರವೂ ಅಪೇಕ್ಷಿಸುವುದಿಲ್ಲ. ಕ್ರಿಸ್ತ ಯೇಸುವಿನವರು ತಮ್ಮ ಶರೀರ ಭಾವವನ್ನು ಅದರ ವಿಷಯಾಭಿಲಾಷೆ, ಸ್ವೇಚ್ಛಾಭಿಲಾಷೆ ಸಹಿತ ಶಿಲುಬೆಗೆ ಹಾಕಿದವರು. ಆಮೆನ್. ಕರ್ತನ ಕೃಪೆ ನಿಮ್ಮೆಲ್ಲರೊಂದಿಗಿರಲಿ.